ಡಿ ಕೆ ಶಿವಕುಮಾರ್ ಅವ್ರೇನು ಚಪ್ಪಲ ಅಂದ್ರು, ಚಪ್ರ ಅಂದ್ರು, ಏನಂದ್ರು ಸರ್? ಚಪ್ಪಲ ಅಂತಾನೆ ಹೇಳಿದ್ರು, ಬಾಯ್ ಚಪ್ಪಲ ಅಂತ ಮಾತಾಡ್ತಾರೆ ಡಿ ಕೆ ಶಿವಕುಮಾರ್. ಚಪ್ಪಲ ಅಂತಂದ್ರೆ ಈಗ ನಮ್ಮ ಆಯ್ತು ಬಿಡಿ ಸರ್, ಡಿ ಕೆ ಶಿವಕುಮಾರ್ ಸರ್ ನಮ್ಗೆ ಚಪ್ಪಲ ಇರ್ಬೋದು, ಪಾಪ ನಮ್ಮ ರಂಭಾಪುರಿ ಶ್ರೀಗಳಿಗೇನು, ಅವ್ರಿಗೇನು, ಅವ್ರದ್ದು ಮಾತ್ರ ಆಸೆ, ಅವ್ರದ್ದು ಮಾತ್ರ ಒತ್ತಾಯ, ನಮ್ದು ಮೀಡಿಯಾದವ್ರದ್ದು ಮಾತ್ರ ಚಪ್ಪಲನಾ? ತಡ್ರಿ ಸರ್, ನಮ್ದು ಮಾತ್ರ ಮೀಡಿಯಾದವ್ರದ್ದು ಮಾತ್ರ ಚಪ್ಪಲ. ಪಾಪ ರಂಭಾಪುರಿ ಶ್ರೀಗಳು ಹೇಳೋದು, ಜನ ಹೇಳೋದು, ಕಾರ್ಯಕರ್ತರು ಹೇಳೋದು ಅವ್ರ ಆಸೆ, ಇದು ಚಪ್ಪಲ. ಇರಲಿ ಬಿಡಿ, ನಿಮ್ಗೆ ಹಂಗೆ ಅನಿಸಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಬಟ್ ಐ ಡೆಫಿನೆಟ್ಲಿ ಬಿಲೀವ್ ಈ ಥರದ ಸ್ಟೇಟ್ಮೆಂಟ್ಸ್ಗಳು ಅದು ಅವರ ಪಕ್ಷದಲ್ಲಿ ಅವರ ಅಗೇನ್ಸ್ಟ್ ಹೋಗುತ್ತೆ ಅಂತ, ಅದಕ್ಕೆ ಅವರು ಅದೇ ಥರ ರಿಯಾಕ್ಟ್ ಮಾಡ್ಬೋದು. ಬಟ್ ಬೆಟರ್ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ರೆ ನಮಗೂ ಒಂದು ಸ್ವಲ್ಪ ಖುಷಿ ಆಗುತ್ತೆ. ಓಕೆ, ಸೊ ಈಗ ಸ್ವಾಮೀಜಿಗಳು ಹೇಳಿರೋದು ಅಶೋಕ್ ಗೌಡ್ರೆ, ಯೂಶಲಿ ಈ ಥರದ ಅಂದರೆ ಈ ನಮ್ಮ ರಂಭಾಪುರಿ ಶ್ರೀಗಳಿದ್ದಾರಲ್ಲ, ಅವಾಗ ಅವ್ರದ್ದೊಂದು ಸ್ಟೇಟ್ಮೆಂಟ್ ಇರುತ್ತೆ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂತೆ. ಅದು ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ವಿಚಾರದಲ್ಲಿ ಅವರೇ ಒಂದು ಲೀಡ್ ತೊಗೊಂಡ್ರು. ಅದಾದಮೇಲೆ ಯಡಿಯೂರಪ್ಪನವ್ರ ಬದಲಾವಣೆ ಸಂದರ್ಭದಲ್ಲೂ ಕೂಡ ಅವರು ಒಂದು ಲೀಡ್ ತೊಗೊಂಡ್ರು. ಅದಾದಮೇಲೆ ಈ ಧರ್ಮ ರಾಜಕೀಯದ ವಿಚಾರದಲ್ಲಿ ಆಗಾಗ ಅವರು ಅಲ್ಲಲ್ಲಿ ಪ್ರವಚನಗಳಲ್ಲೂ ಕೂಡ ಅದರ ಬಗ್ಗೆ ಲೀಡ್ ತಗೋತಾನೆ ಇರ್ತಾರೆ. ಇವತ್ತು ಎಸ್ಪೆಷಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅತಿ ಹೆಚ್ಚು ಲಿಂಗಾಯತ ನಾಯಕರುಗಳು ಗೆದ್ದಿರುವಂತಹ ಸಂದರ್ಭದಲ್ಲಿ ಈ ಹಿಂದೆ ಒಬ್ಬ ಲಿಂಗಾಯತ ನಾಯಕ ಅಂತ ಯಡಿಯೂರಪ್ಪನವ್ರನ್ನ ಬ್ಯಾಕಪ್ ಮಾಡಿದಂಥ ಸ್ವಾಮಿಗಳು ಈಗಲೂ ಕೂಡ ಅತಿ ಹೆಚ್ಚು ಲಿಂಗಾಯತರು ಗೆದ್ದಿರುವಂತಹ ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಬ್ಬ ಲಿಂಗಾಯತ ಮುಖಂಡರಿಗೆ ಬ್ಯಾಕಪ್ ಮಾಡ್ತಾರೇನೋ ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ಲಿಂಗಾಯತ ಮುಖಂಡರು ಇದ್ದಾರೆ, ಎಂ ಬಿ ಪಾಟೀಲ್ ಇದ್ದಾರೆ, ಈಶ್ವರ್ ಖಂಡ್ರೆ ಇದ್ದಾರೆ, ಸೊ ಇದ್ದಾರೆ. ಅವ್ರು ಯಾರನ್ನೂ ಬ್ಯಾಕಪ್ ಮಾಡದೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಎಂದು ಬಯಸುತ್ತಿದ್ದಾರಲ್ಲ ಸ್ವಾಮೀಜಿಗಳು, ಇದು ನನಗೆ ಅತ್ಯಂತ ಕುತೂಹಲದ ವಿಷಯವಾಗಿದೆ. ಅಶೋಕ್ ಗೌಡ್ರೆ, ನಿಮಗೆ? ನನಗೆ ನೋಡಿ, ಸ್ವಾಮೀಜಿಗಳು ಅವರ ಒಂದು ಏನೋ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಅದು ಒಂದು ಕಡೆಗೆ ಅಂದರೆ ಅಲ್ಲಲ್ಲ, ನಾವು ಒಂದು ನಿಮಿಷ ಅವ್ರ ಅಭಿಪ್ರಾಯ, ಸ್ವಾಮೀಜಿಗಳ ಅಭಿಪ್ರಾಯನ ನಾವು ಆಸ್ ಈಸ್ ವೇರ್ ಈಸ್ ಬೇಸಿಸ್ ಅಲ್ಲಿ ತೆಗೆದುಕೊಳ್ತಾನೆ. ಅಂದರೆ ಅದ್ರ ಬಗ್ಗೆ ತುಂಬಾ ವಿಶ್ಲೇಷಣೆ ಹೇಳಿದ್ದಾರೆ. ಅವ್ರೇನು ಹೇಳಿದ್ದಾರೆ ಅಂದ್ರೆ ಹೈಕಮಾಂಡ್ ಮುಂದೆ ನಡೆದಿರುವ ಒಡಂಬಡಿಕೆಯಂತೆ. ಹೌದು, ಎಕ್ಸಾಕ್ಟ್ಲಿ. ಆ ಪದನ ವಿಶ್ಲೇಷಣೆ ಅರ್ಹ. ಯಾಕೆ ಅಂತಂದ್ರೆ ಹೈಕಮಾಂಡ್ ಮುಂದೆ ನಡೆದಿರ್ತಕ್ಕಂತಹ ಒಡಂಬಡಿಕೆ ಅಂತ ಸ್ವಾಮೀಜಿಗಳು ಬಾಯಲ್ಲಿ ಬರ್ತಿದೆ ಅಂದ್ರೆ ಸ್ವಾಮೀಜಿಗಳಿಗೆ ಹೇಳ್ದವ್ರು ಯಾರು? ಯಾಕಂದ್ರೆ ಸ್ವಾಮೀಜಿಗಳಂತೂ ಅವತ್ತಿರ್ಲಿಲ್ಲ ಒಡಂಬಡಿಕೆ ಅಲ್ಲ. ಸ್ವಾಮೀಜಿಗಳಂತೂ ಹೈಕಮಾಂಡ್ ಮುಂದೆ ಯಾವಾಗ ಅಗ್ರಿಮೆಂಟ್ ನಡೆಯುತ್ತೆ ಸಿದ್ದರಾಮಯ್ಯನವ್ರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ, ಆವತ್ತಿದ್ದಾಗ ಸ್ವಾಮೀಜಿ ಏನು ಇರಲಿಲ್ಲ. ಅವತ್ತೇನು ಸ್ವಾಮೀಜಿ ಡೆಲ್ಲಿಲಿ ಇರಲಿಲ್ಲ. ಆವತ್ತು ಇದ್ದಿದ್ದವ್ರು ಯಾರು? ವೇಣುಗೋಪಾಲು, ಸುರ್ಜೇವಾಲಾ, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ. ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ, ಅಥವಾ ಸಿದ್ದರಾಮಯ್ಯನ ಒಂದು ಇಬ್ಬರು ಬಂಟರು ಅಥವಾ ಡಿ ಕೆ ಶಿವಕುಮಾರ್ ಇಬ್ಬರು ಬಂಟರು, ಇಷ್ಟು ಜನಕ್ಕೆ ಗೊತ್ತಿರಬೇಕೆ ಹೊರತು ರಂಭಾಪುರಿ ಶ್ರೀಗಳು ಈ ಮಾತನ್ನ ಬರ್ತಿದೆ ಅಂತ ಹೇಳಿದಾಗ ಅಲ್ಲಿಗೆ ಸ್ವಾಮೀಜಿಗಳ ಹತ್ರ ಹೋಗಿ ಹೇಳ್ದತಕ್ಕಂಥವ್ರು ಯಾರು ಅಂತಕ್ಕಂಥದ್ದು ಕಾಮನ್ ಫ್ಯಾಕ್ಟರ್ ಬೇಕಲ್ಲ ಸರ್. ಈಗ ರಂಭಾಪುರಿ ಶ್ರೀಗಳಿಗೂ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೂ ಒಂದು ಕಾಮನ್ ಫ್ಯಾಕ್ಟರ್ ಬೇಕಲ್ಲ ಬ್ಯಾಕಪ್ ಮಾಡೋದಕ್ಕೆ. ಈಗ ನೀವು ಏನ್ ಮಾಡಿದ್ರು ಕೂಡ ನೀವು ಒಬ್ಬ ಈ ತರ ಸ್ವಾಮೀಜಿಗಳ ಫೇವರ್ ಪಡೆಯಕ್ಕಾಗಲ್ಲ ಅಂಟಿಲ್ ಅನ್ಲೆಸ್ ಒಂದು ಕಾಮನ್ ಫ್ಯಾಕ್ಟರ್ ಇರಬೇಕು. ಕಾಮನ್ ಫ್ಯಾಕ್ಟರ್ ಏನಿರಬಹುದು ಅಂತಂದ್ರೆ ಈಶ್ವರ್ ಖಂಡ್ರೆ ಇರಬಹುದು, ಎಂ ಬಿ ಪಾಟೀಲ್ ಇರಬಹುದು, ಅಥವಾ ಬೇರೆ ಲಿಂಗಾಯತ್ ನಾಯಕರು ಇರಬಹುದು. ಯಾಕೆಂದ್ರೆ ಅವ್ರಿಗೂ ಡೆಪ್ಯೂಟಿ ಸಿಎಂ ಸಿಗುತ್ತೆ. ಇವರು ಸಿಎಂ ಆದ್ರೆ ಸಿದ್ದರಾಮಯ್ಯನವರು ರಾಜ್ಯದಿಂದ ಸಿದ್ದರಾಮಯ್ಯನವರು ತೊಲಗಬೇಕು ಅಂತ ಅನೇಕ ಜನ ಲಿಂಗಾಯತ ಮುಖಂಡರಿಗೂ ಸಹ ಇದೆ ಅಂತಕ್ಕಂಥದ್ದು ನಮ್ಮ ವಿಶ್ಲೇಷಣೆ. ಇದೆಲ್ಲ ಒಂದ್ ಕಡೆಗೆ. ಪಾಪ ರಘು ದೊಡ್ಡೇರಿ ಅವರು ಮಾತಾಡ್ತಾ ಏನ್ ಹೇಳ್ತಿದ್ರು ಅಂದ್ರೆ ಅಶೋಕ್ ಗೌಡ್ರು ಬೇಕು, ನಿಮಗೆ ರಘು ದೊಡ್ಡೇರಿ ಬೇಕು, ವಿಚಾರಗಳ ಮೇಲೆ ಚರ್ಚೆ ಬೇಡ. ಅವ್ರು ಒಳ್ಳೆ ವಿಚಾರ ಹೇಳಿದ್ರು. ಏನಂತಂದ್ರೆ ಬಿಜೆಪಿ ಅವರಿಗೆ ದಲಿತರ ಬಗ್ಗೆ ಚಿಂತನೆ ಇಲ್ಲ. ಸ್ವಾಮಿ 47 ವರ್ಷ ರಾಜಕಾರಣ ಮುಖ್ಯಮಂತ್ರಿ ಆಗಿದ್ದವ್ರು ತಾವು, ನಾವಿನ್ನೂ 9 ವರ್ಷ. ಅದರಲ್ಲಿ ಎಷ್ಟು ಜನನ ದಲಿತರ ಸಿಎಂಗೆ ನೀವು ಮೋಸ ಮಾಡಿದ್ದೀರ ಅಂತ ಹೇಳ. ಕೆ ಎಚ್ ರಂಗನಾಥ್, ಬಸವಲಿಂಗಪ್ಪನವರು, ಮಲ್ಲಿಕಾರ್ಜುನ್ ಖರ್ಗೆ, ಪರಮೇಶ್ವರ್ ಅವರು 4 ಜನಕ್ಕೆ ತಾವು ದಲಿತರಿಗೆ ಸಿಎಂ ಆಗಿ ಕುರ್ಚಿ ಹಿಡಿದು ಬಿಟ್ಟವ್ರು ತಾವು. ದಲಿತರಿಗೆ ಕುರ್ಚಿ ಹಿಡಿದು ಬಿಟ್ಟವರು. ಈಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ಪದಚ್ಯುತಿಗೊಳಿಸಿ ಸಿದ್ದರಾಮಯ್ಯನವ್ರ ಕುಡಿಸ್ಬೇಕು ಅಂತ ಹೇಳಿ ಹೊರಟಿದಿರಲ್ಲ ತಮ್ಮ ಹುನ್ನಾರಕ್ಕೆ. ಇದು ರಾಜ್ಯ ಜನಕ್ಕೆ ಗೊತ್ತಾಗ್ತಿಲ್ಲ ಅನ್ಕೊಂಡಿದ್ದೀರಾ? ನಾವಿದ್ದೀವಿ, ನಾವು ದಲಿತರ ಜೊತೆಗೆ ಹೋಗಿದ್ದೀವಿ, ಓಬಿಸಿ ಜನಾಂಗದ ಜೊತೆಗೆ ಹೋಗಿದ್ದೀವಿ, ಲಿಂಗಾಯತ ಸಮಾಜದ ಜೊತೆಗೆ ಹೋಗಿದ್ದೀವಿ. ಅದರಿಂದಾಗಿ ಕಾಂಗ್ರೆಸ್ ವಕ್ತಾರ ಹೇಳ್ತಾರೆ, ತಾವು ಮೊಸಳೆ ಕಣ್ಣೀರಿನ ಹರಿಸಬೇಡಿ,
ಮೊಸ್ಲಾಕ ನೀರನ್ನ ಹರಿಸಬೇಡಿ. ಅಶೋಕ್ ಗೌಡ್ರೆ, ನೀವು ಮೊಸ್ಲಾಕ ನೀರು ಹರಿಸ್ಬೇಡಿ, ನೀವು ನೈತಿಕತೆ ಇಲ್ಲ, ಬಿಟ್ಟಕ್ಕೆ ವಿಷಯನ, 4 ಜನಕ್ಕೆ ಬಿಟ್ಟಕ್ಕೆ ವಿಷಯನ, ಅದು ನಮ್ಮ ಚರ್ಚೆಯ ವಿಷಯ ಅಲ್ಲ. ಪರಮೇಶ್ವರ್ ಅವರು ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಮತ್ತೆ ಖರ್ಗೆ ಸಾಹೇಬ್ರಿಗೆ ಬಿಡ್ರಿ, ಅವ್ರಿಗೆ ನೀವು ಭಾಷಣ ಹೊಡೆಯಕ್ಕೆ ನೀವು ಅದೇ ಅವರು ಅದೇ, ನಿಮ್ಮಿಬ್ಬರಿಗೂ ಯಾವ ನೈತಿಕತೆ ಇಲ್ಲ. ಬಿಟ್ಟಕ್ಕೆ ಆ ವಿಚಾರ ನಮ್ಮ ಚರ್ಚೆಯ ವಿಷಯ ಅಲ್ವೇ ಅಲ್ಲ. ಪ್ರಮುಖ ವಿಚಾರ ನೀವು ಬಿಟ್ಟಾಕಿ. ನೀವು ಯಾಕೆ ಅಂದ್ರೆ ಇತ್ತೀಚೆಗೆ ನಿಮ್ಗೆ ಬಹಳ ದಲಿತರ ಮೇಲೆ ಬಹಳ ಓವರ್ ಪ್ರೀತಿ ಬಂದ್ಬಿಟ್ಟಿದೆ ನಿಮ್ ಬಿಜೆಪಿ ಅವ್ರಿಗೆ. ನಾನು ಅದಕ್ಕೆ ಹೇಳ್ತೀನಿ ಕೇಳಿ. ಈಗ ಇವರು ನಾವು ಚಲವಾದಿ ನಾರಾಯಣ ಸ್ವಾಮಿ ಅವ್ರನ್ನ ಇಟ್ಕೊಂಡು ಅದೇ ಪ್ರೊಟೆಸ್ಟ್ ಮಾಡಕ್ ಹೋಗಿ ರವಿಕುಮಾರ್ ಅವರ ಬ್ಯಾಡ್ ಸ್ಟೇಟ್ಮೆಂಟ್ ಕೊಟ್ಟಿದ್ದು. ನೀವು ಈಗ ದಲಿತರ ಮೇಲೆ ನಿಮ್ಗೆ ಇದ್ದಕ್ಕಿದ್ದಂತೆ ಬಿಜೆಪಿ ಅವರು ಬಹಳ ಪ್ರೀತಿ ಬಂದ್ಬಿಟ್ಟೈತಿ. ಎಲ್ಲಿ ನೋಡಿದ್ರು ಅದೊಂದು ವಿಚಾರ ತಗೊಂಡು ಬರ್ತೀರಿ. ಆದ್ರೆ ಇವತ್ತು ನಮ್ಮ ಚರ್ಚೆಯ ವಿಷಯ ಅದಲ್ಲ. ಸೊ ನಾವು ಮುಂದಕ್ಕೆ ಹೋಗೋಣ. ನಾನು ನಾಗೇಂದ್ರ ಬಾಬು ಅವ್ರಿಗೆ ಕೇಳ್ತೀನಿ. ಸರ್, ನನಗೆ ರಂಭಾಪುರಿ ಶ್ರೀಗಳವರ ಈ ಹೇಳಿಕೆ ಇಟ್ಸ್ ನಾಟ್ ಅ ಸ್ಮಾಲ್ ಸ್ಟೇಟ್ಮೆಂಟ್. ಯಾಕೆ ಅಂತಂದರೆ, ಈಗ ಸಿದ್ದರಾಮಯ್ಯನವರ 2018ರ ಅಧಿಕಾರಾವಧಿಯಲ್ಲಿ ಅವರು ಪ್ರಬಲ ಸಮುದಾಯ ಎನಿಸಿಕೊಂಡಂಥ ಲಿಂಗಾಯತ ಸಮುದಾಯವನ್ನು ಒಡೆಯೋಕ್ಕೆ ಹೋದಂತಹ ಸಂದರ್ಭದಲ್ಲಿ ಎದುರಾದಂಥ ಪ್ರಬಲವಾದ ವಿರೋಧ, ಅದರಲ್ಲಿ ರಂಭಾಪುರಿ ಶ್ರೀಗಳು ಕೂಡ ಇದ್ದರು. ಅದಾದ ಮೇಲೆ ಜಾತಿ ಗಣತಿ ವಿಚಾರದಲ್ಲೂ ಕೂಡ ರಂಭಾಪುರಿ ಶ್ರೀಗಳಿಗೆ ಒಂದು ರಿಸರ್ವೇಷನ್ ಇತ್ತು. ಇಲ್ಲ, ಇದು ರಾಜ್ಯ ಸರ್ಕಾರ ಮಾಡೋದಲ್ಲ, ಅದು ಕೇಂದ್ರ ಸರ್ಕಾರ ಮಾಡಬೇಕಾಗಿರೋದು ಅಂತ. ಅಲ್ಲೂ ಸಿದ್ದರಾಮಯ್ಯನವರ ನಡೆಗೆ ಅವ್ರಿಗೆ ವಿರೋಧ ಇತ್ತು. ಇಟ್ಸ್ ಓನ್ಲಿ ಬಿಕಾಸ್ ದುಶ್ಮನ್ ಕಾ ದುಶ್ಮನ್ ದೋಸ್ತ್ ಹೋತಾ ಹೇ ಅನ್ನೋ ನಡೆನಾ, ಅಥವಾ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಪ್ರೀತಿನ, ತಮ್ಮದೇ ಕಮ್ಯುನಿಟಿಯಲ್ಲಿರುವಂತಹ ಲೀಡರ್ಸ್ ಮೇಲೆ ಅವರಿಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ವಾ? ಇಲ್ಲ, ಅವರು ಜಗದ್ಗುರುಗಳು ಬಗ್ಗೆ ನಮಗೆ ಅಪಾರವಾದಂಥ ಗೌರವ ಇದೆ. ಆದರೆ ಹಿರಿಯರು ಕೆಲವು ಒಂದು ವಿಚಾರಗಳನ್ನು ಮಾಧ್ಯಮಗಳ ಮುಂದೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅವರೊಂದು ಮಾತನ್ನು ಹೇಳ್ತಾರೆ, ಏನು ಕೇಂದ್ರದ ಜೊತೆ ಒಡಂಬಡಿಕೆ ಆಗಿದೆ ಅಂತಕ್ಕಂಥದ್ದನ್ನು. ಮೇಡಮ್, ಇವತ್ತಿನವರೆಗೂ ಒಂದು ಪ್ರಶ್ನೆ ಎಲ್ಲರಿಗೂ ಕೇಳ್ತಾ ಇದ್ದೀನಿ. ಎಸ್ ಮೇಡಮ್, ಕಾಂಗ್ರೆಸ್ ವಕ್ತಾರರಿಗೂ ಕೇಳ್ತಾ ಇದ್ದೀನಿ. ಇಬ್ಬರು ಸಾಕು, ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯ ಅಧ್ಯಕ್ಷರು ಅಥವಾ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಒಂದು ಮಾತು, ನಮ್ಮಲ್ಲಿ ಇಷ್ಟು ದಿನ ಆಗೋಗಿದೆ ಒಡಂಬಡಿಕೆ, ಇಷ್ಟು ದಿವಸ ಆದಮೇಲೆ ಬದಲಾವಣೆ ಆಗುತ್ತೆ ಅಂತಂದರೆ ಇಡೀ ಸರ್ಕಾರದ ಎಲ್ಲ ಸುಗಮವಾಗಿ ನಡ್ಕೊಂಡು ಹೋಗುತ್ತೆ. ಇವತ್ತಿನವರೆಗೂ ಕೂಡ ಯಾವುದೇ ಕಾರಣಕ್ಕೂ ಅವರು ಆ ವಿಷಯವನ್ನು ಬಹಿರಂಗಪಡಿಸಿಲ್ಲ ಅನ್ನೋದು ಒಂದು. ಇವತ್ತು ಜಗದ್ಗುರುಗಳು ಹೇಳ್ತಾ ಇರ್ತಕ್ಕಂಥ ವಿಷಯ ನೋಡಿದ್ರೆ, ಹಾಗಾದರೆ 2.5 ವರ್ಷಗಳ ಹಿಂದೆ ಇವ್ರುಗಳಿಗೆ ಈ ವಿಷಯಗಳು ಗೊತ್ತಿತ್ತಾ? ಇವತ್ತಿನವರೆಗೂ ಕನಕಪುರಕ್ಕೆ ಹೋಗೋ ತನಕ ಕೂಡ ಯಾಕೆ ಇವತ್ತೇ ಎತ್ತಿದ್ರು? ಮತ್ತೊಂದು ಮಾತು, ಬೇರೆ ಒಂದು ಸಮುದಾಯ ಅನ್ನೋದು ಈಗ ಎಲ್ಲ ಸಮುದಾಯಗಳು ನಮ್ಗೆ ಒಂದಾಗ್ತದೆ. ಯಾರಿಗೇ ಆಗಲಿ ನನ್ನ ಮಗ ಅಂದಮೇಲೆ ನನಗೆ ಪ್ರೀತಿ ಇದ್ದೇ ಇರುತ್ತೆ. ಈ ಒಂದು ವಿಚಾರವನ್ನು ಎಲ್ಲೋ ಲಿಂಗಾಯತ ಸಮುದಾಯ ಸೂಕ್ಷ್ಮವಾಗಿ ನೋಡುತ್ತೇನೋ ಅಂತಕ್ಕಂಥ ಅನುಮಾನ ನನಗೆ ಕಾಡುತ್ತೆ. ಮತ್ತೊಂದು ವಿಚಾರ ಏನು ಅಂತಂದರೆ, ಯಾಕೆಂತಂದರೆ ಅತಿ ಹಿರಿಯ ಮುಖಂಡರುಗಳು ಲಿಂಗಾಯತರು ಸಾಕಷ್ಟು ಜನ ಅಲ್ಲೂ ಇದ್ದಾರೆ. ಅವರು ದುಡಿದಿದ್ದಾರೆ. ಅವರೊಬ್ಬರೇ ಎಲ್ಲ ಸೇರಿ ದುಡಿದಕ್ಕೆ ಆಗಿರ್ತಕ್ಕಂಥ ಇವರೊಬ್ಬರೇನು ದುಡಿದಿಲ್ಲ. ಮತ್ತೊಂದು ಮಾತನ್ನು ಹೇಳ್ತಾ ಇದ್ದೀನಿ, ತಾವೊಂದು ಚಿನ್ನದಂಥ ಮಾತು ಹೇಳಿದ್ರಿ, ಇದೇ ಸ್ವಾಮಿಗಳು ಧರ್ಮ ಮತ್ತು ರಾಜಕೀಯ ಬೇರೆ ಬೇರೆ ಅಂತಕ್ಕಂಥ ನಾವು ಇನ್ವಾಲ್ವ್ ಆಗ್ಕೊಡೋದು ಅಂತ. ಪದೇ ಪದೇ ಹೇಳ್ತಕ್ಕಂಥವ್ರು ಯಾಕೆ ಇನ್ವಾಲ್ವ್ ಆಗ್ತಾರೆ? ಇವತ್ತು ಸಮಾಜದಲ್ಲಿ ಈ ರೀತಿ ಕೆಲವು ಒಂದೊಂದು ದಿನ ಒಂದೊಂದು ಹೇಳಿಕೆಗಳು ಕೊಟ್ಕೊಂಡು ಹೋಗೋದಾದರೆ ಎಲ್ಲ ಒಂದು ರೀತಿ ಸಮಾಜದಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ವ್ಯಕ್ತ ಆಗ್ತಕ್ಕಂಥ ಒಂದು ವಿಚಾರ ಬರ್ಬೋದು ಅನ್ನೋದು ನನ್ನ ಭಾವನೆ. ಯಾಕಂತೀರಾ ನೋಡಿ, ಅವರು ಏನೇ ನಮ್ಮ ಧರ್ಮದ ಬಗ್ಗೆ ಆಗಿರ್ಬೋದು, ಒಳ್ಳೆಯದ್ರ ವಿಚಾರಗಳ ಬಗ್ಗೆ ಬೋಧನೆ ಮಾಡಿದಂಥ ಸಂದರ್ಭದಲ್ಲಿ ಕೋಟ್ಯಾಂತರ ಜನ ಅವ್ರ ಮಾತು ಕೇಳ್ತಾರೆ. ರಾಜಕೀಯದ ವಿಚಾರಗಳಲ್ಲಿ ಯಾವುದೇ ಕಾರಣಕ್ಕೂ ಒಂದು ಹೇಳಿಕೆಗಳನ್ನು ಕೊಟ್ಟರೆ ಅದು 25 ಥರದ ತಿರುಕೊಳ್ಳೋದಂತೂ ಗ್ಯಾರಂಟಿ. ಎರಡನೇದು ಮೇಡಮ್. ಮೂರನೇದು, ರಾಷ್ಟ್ರೀಯ ಅಧ್ಯಕ್ಷರು ಹೇಳ್ಬೋದಿತ್ತು ಅಂತಕ್ಕಂಥ ಮಾತನ್ನು ಹೇಳಿದ್ರು. ರಾಷ್ಟ್ರೀಯ ಅಧ್ಯಕ್ಷರು ಬಂದು ಬಾಯಿ ಮುಚ್ಕೊಂಡಿರಿ ಅಂತ ಹೇಳೋ ತನಕ ಕೂಡ ಕಾದಿದ್ದು